ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋ ಮಾಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಇದೆ. ಏನಪ್ಪಾ ಅಂತಂದರೆ, ಆಗಸ್ಟ್ ತಿಂಗಳಲ್ಲಿ ಬುಧ ಗ್ರಹಣ ಸಂಚಾರವನ್ನು ನೋಡಿಕೊಂಡು, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಈ 2 ತಿಂಗಳಲ್ಲಿ ಬುಧನ ಸಂಚಾರವನ್ನು ನೋಡಿಕೊಂಡು ನಿಮಗೊಂದು ವಿಶೇಷ ವಿಚಾರಗಳನ್ನು, ಅಂದರೆ ಬುಧನ ರಹಸ್ಯಮಯವಾದ ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಆಗ್ತದೆ, ಬುಧನ ಪ್ರಾಮುಖ್ಯತೆ, ನಿಮ್ಮ ಜೀವನದಲ್ಲಿ ಬುಧನ ಪ್ರಾಮುಖ್ಯತೆ, ರಹಸ್ಯಮಯವಾದ ಪ್ರಭಾವದ ವಿಚಾರಗಳು ತಿಳಿಸಬೇಕು ಅಂತ ಅನಿಸ್ತು. ಯಾಕೆಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ಬುಧ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಬುಧ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ದ ಅಂದರೆ ಕನ್ಯಾ ರಾಶಿಯಲ್ಲಿ ಬುಧ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ, ಪವರ್ಫುಲ್ ಆಗಿಬಿಡ್ತಾನೆ. ಸೊ ಅದು ತುಂಬ ಅಂದರೆ ತುಂಬ ಪಾಸಿಟಿವ್ ನಿಮಗೆ. ಸೊ ಅಂಥ ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ನೀವು, ಒಂದು ಪಾಯಿಂಟ್. ಎರಡನೇದೇನಪ್ಪ ಅಂದರೆ, ಬುಧನ ಬಗ್ಗೆ ನೀವು ತಿಳ್ಕೊಂಡ್ರೆ, ರೆಗ್ಯುಲರ್ ಆಗಿ ಬುಧನ ಆರಾಧನೆ ಮಾಡಿದ್ರೆ ನಿಮಗೆ ಏನೇನು ಒಳ್ಳೆಯದಾಗತ್ತೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಷ್ಟು ಇಂಪಾರ್ಟೆಂಟು, ಇದೆಲ್ಲವೂ ಸಹ ರಹಸ್ಯಮಯವಾದ ವಿಚಾರಗಳು ನಿಮಗೆ ಗೊತ್ತಿರಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಕನ್ಯಾ ರಾಶಿಯವರೆಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಕನ್ಯಾ ರಾಶಿಗೆ ಅಧಿಪತಿಯೇ ಬುಧ. ಕನ್ಯಾ ರಾಶಿ ನಿಮ್ಮ ರಾಶಿಗೆ ಅಧಿಪತಿಯೇ ಬುಧ. ನಿಮಗೆ ಕರ್ಮಾಧಿಪತಿಯೂ ಬುಧನೇ, 10ನೇ ಮನೆ ಅಧಿಪತಿಯೂ ಬುಧನೇ. ಆದ್ದರಿಂದ ಯಾವ ಕನ್ಯಾ ರಾಶಿಯವರ ಜಾತಕದಲ್ಲಿ ಬುಧ ಗ್ರಹ ಎಲ್ಲಿರ್ತಾನೆ ಅನ್ನೋದ್ರ ಮೇಲೆ ನಿಮ್ಮ ಓವರಾಲ್ ಡೆವಲಪ್ಮೆಂಟು, ನಿಮ್ಮ ಆರೋಗ್ಯ, ನಿಮ್ಮ ಪ್ರಾಧಾನ್ಯತೆ, ನಿಮ್ಮ ಉದ್ಯೋಗ, ಇದೆಲ್ಲವೂ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮ್ಮ ಜಾತಕದಲ್ಲಿ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂತಾದರೆ ನಿಮ್ಮ ಉದ್ಯೋಗನೂ ಸೂಪರ್ ಡೂಪರ್ ಆಗಿರುತ್ತೆ, ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಸಾಮಾಜಿಕ ಕಳಕಳಿ ಅಥವಾ ಸಮಾಜದಲ್ಲಿ ನಿಮ್ಮ ಪ್ರಾಧಾನ್ಯತೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಅಸ್ತಿತ್ವವೇ ಅದ್ಭುತವಾಗಿರುತ್ತೆ. ಆಯಿತಾ? ಅದೇ ನಿಮ್ಮ ಕನ್ಯಾ ರಾಶಿಯವರು ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಮೀನ ರಾಶಿಯಲ್ಲಿದ್ದಾನೆ ಅಂದ್ಕೊಂಬಿಡಿ, ಇದೆಲ್ಲದಕ್ಕೂ ತದ್ವಿರುದ್ಧವಾಗಿರುತ್ತೆ. ಕೆಲಸನೂ ಇಲ್ಲ, ಆರೋಗ್ಯನೂ ಇಲ್ಲ, ಜೀವನನೇ ಸರಿ ಇಲ್ಲ, ಲೈಫ್ ಚೆನ್ನಾಗಿಲ್ಲ, ಅಂದರೆ ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ, ಯಾವುದು ಚೆನ್ನಾಗಿಲ್ಲ ಅಂತ. ಯಾಕೆಂದರೆ ಸಪ್ತಮದಲ್ಲಿ ನೀಚ ಸ್ಥಿತಿಯಲ್ಲಿ ಬುಧ ಆಗ್ಬಿಡ್ತಾನೆ. ಸೊ ಬುಧ ಗ್ರಹನ ಸಂಚಾರ ನಿಮ್ಮ ಮೇಲೆ ಈ ಥರ ಪ್ರಭಾವ. ಅಂದರೆ ಪ್ರತಿ ತಿಂಗಳು ಮಾಸ ಭವಿಷ್ಯ ಮಾಡಬೇಕಾದ್ರೆ ನಾನು ಈ ಕನ್ಯಾ ರಾಶಿಯವರಿಗೆ ಶುಭ ವಿಚಾರವನ್ನು ಹೇಳಲಿ ಅಥವಾ ಕನ್ಯಾ ರಾಶಿಯವರಿಗೆ ಎಚ್ಚರಿಕೆಗಳನ್ನ ಹೇಳಲಿ, ಬುಧನ ಸಂಚಾರನೂ ಅದಕ್ಕೆ ಒಂದು ಪಾಯಿಂಟಾಗಿ ತೆಗೆದುಕೊಂಡಿರ್ತೇನೆ ನಾನು. ಬುಧ ಹಿಂಗೆ ಹೋಗ್ತಾ ಇದ್ದಾನಪ್ಪ ಈ ತಿಂಗಳಲ್ಲಿ, ಸೊ ಆದ್ದರಿಂದ ನಿಮಗೆ ರಾಶ್ಯಾಧಿಪತಿ ಕರ್ಮಾಧಿಪತಿ, ಆದ್ದರಿಂದ ಹಿಂಗೆ. ಸೊ ಬುಧ ಯಾವಾಗ ನೀಚಕ್ಕೋ, ಷಷ್ಠಕ್ಕೋ, ಅಷ್ಟಮಕ್ಕೋ, ವ್ಯಯಕ್ಕೋ ಬಂದಾಗೆಲ್ಲ ನಿಮಗೆ ನೆಗೆಟಿವ್ ಹೇಳಬೇಕಾಗತ್ತೆ ನಾನು. ಬುಧ ನಿಮ್ಮ ರಾಶಿ ಪ್ರವೇಶ ಮಾಡಿಯೋ ಅಥವಾ ಕರ್ಕದಲ್ಲೋ ಅಥವಾ ಮಿಥುನದಲ್ಲೋ ಚೆನ್ನಾಗಿದ್ದಾಗ, ಬುಧ ಮಕರದಲ್ಲೋ ಪಂಚಮದಲ್ಲೆಲ್ಲ ಇದ್ದಾಗ ನಿಮಗೆ ಪಾಸಿಟಿವ್ ಹೇಳಬೇಕಾಗತ್ತೆ ನಾನು. ಸೊ ಆದ್ದರಿಂದ ಇದು ಗೋಚಾರ ಫಲ ಆಯಿತು. ವೈಯಕ್ತಿಕ ಜಾತಕದಲ್ಲೂ ಸಹ ನೀವು ಜಾತಕ ಓಪನ್ ಮಾಡ್ಕೊಂಡು ನೋಡಿದಾಗ ಬುಧ ಎಲ್ಲಿದೆ ನಿಮ್ಮ ಜಾತಕದಲ್ಲಿ ಅನ್ನೋದ್ರ ಮೇಲೆ ಈ ಎಲ್ಲ ವಿಚಾರಗಳು ನಿಂತಿರುತ್ತೆ. ಸಾರ್ ಎಷ್ಟೇ ಪ್ರಯತ್ನ ಮಾಡಲಿ ಗುರುಗಳೇ, ಕೆಲಸನೇ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗೋಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ನಿಮ್ಮ ಕನ್ಯಾ ರಾಶಿಯವರು ನೀವು ಅಂತಾದರೆ ಈ ಥರ ಸಮಸ್ಯೆ ಆಗ್ತಾಯಿದೆ, ಉದ್ಯೋಗ ಬದೆಗಳು ನಿಮಗೆ ಆಗ್ತಾ ಇದೆ, ಉದ್ಯೋಗ ಸಮಸ್ಯೆ ಮೇಲಿಂದ ಮೇಲೆ ನಿಮಗೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂತ ತಿಳ್ಕೊಂಬಿಡ್ಬೇಕು ನೀವು ಕನ್ಯಾ ರಾಶಿಯವರು. ಸೊ ಅದರಿಂದ ಬುಧ ನಿಮಗೆ ನಿಮ್ಗೆ ಒಳ್ಳೆ ಉದ್ಯೋಗ, ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ನು, ಉದ್ಯೋಗದಲ್ಲಿ ಒಳ್ಳೆ ನಿಮಗೆ ಪ್ರಾಧಾನ್ಯತೆ, ಇಂಪಾರ್ಟೆನ್ಸ್, ಇದೆಲ್ಲ ಕೊಡ್ತಕ್ಕಂಥವನು, ಇದೆಲ್ಲ ಬೇಕು ಅಂದರೆ ಬುಧನ ಆರಾಧನೆ ಮಾಡಲೇಬೇಕು ನೀವು. ಎರಡನೇದಾಗಿ ನಿಮ್ಮ ಓವರಾಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈಗ ನಿಮಗೆ ಪ್ರಾಮುಖ್ಯತೆ, ಎಲ್ಲಿಗೆ ಹೋಗಲಿ ನಿಮಗೊಂದು ಒಳ್ಳೆ ಪ್ರಾಮುಖ್ಯತೆ ಬೇಕು. ನಿಮ್ಮ ಅಸ್ತಿತ್ವ, ನಿಮ್ಮ ಒಂದು ಇರುವಿಕೆ ಬಹಳ ವಿಶೇಷವಾದ ಪ್ರಭಾವವನ್ನು ಬೀಳುತ್ತೆ. ನಿಮ್ಮ ಪ್ರಭಾವಳಿ ಬಹಳ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಅಂತಂದರೆ ಎಲ್ಲ ಜನ ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗ್ತಾರೆ. ಏನು ನಿಮಗೆ ಪ್ರಾಧಾನ್ಯತೆ ಕೊಡಬೇಕು, ಜನ ನಿಮ್ಮ ಕಡೆನೇ ಇದಾಗಬೇಕು ಅಂತಂದ್ರೂ ಬುಧ ಚೆನ್ನಾಗಿರ್ಬೇಕು. ಎಲ್ಲಿ ಗುರುಗಳೇ ಆರೋಗ್ಯನೇ ಸರಿ ಇಲ್ಲ ಗುರುಗಳೇ ಅಂತಂದ್ರೆ ಬುಧ ಚೆನ್ನಾಗಿಲ್ಲ ಅಂತ ಅರ್ಥ. ನಿಮ್ಮ ರಾಶಿಯಾಧಿಪತಿನೇ ಅವನು. ಸೊ ನಿಮಗೆ ಒಳ್ಳೆ ಆರೋಗ್ಯ ಬೇಕು, ನಿಮಗೆ ಒಳ್ಳೆ ಉದ್ಯೋಗ ಬೇಕು, ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು, ಉದ್ಯೋಗದಲ್ಲಿ ಒಳ್ಳೆಯ ಅಧಿಕಾರ ಬೇಕು, ಆಮೇಲೆ ನಿಮಗೆ ಒಳ್ಳೆ ಆರೋಗ್ಯ ಬೇಕು, ನಿಮ್ಮ ಸ್ಥಾನಮಾನಗಳು ತುಂಬ ಚೆನ್ನಾಗಿರಬೇಕು, ಸಮಾಜದಲ್ಲಿ ನಿಮಗೆ ತುಂಬ ಬೆಲೆ ಸಿಗಬೇಕು, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು, ನಿಮ್ಮ ಮುಖದಲ್ಲೇ ಒಂದು ಅದ್ಭುತವಾದ ಆಕರ್ಷಣೆ ಬರಬೇಕು, ಜನಾಕರ್ಷಣೆ ತುಂಬ ಚೆನ್ನಾಗಿ ಸಿಗಬೇಕು, ನಿಮ್ಮನ್ನು ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆ ಎಲ್ಲರಿಗೂ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವು ಎಷ್ಟು ಚೆನ್ನಾಗಿ ಹಾಸ್ಯ ಮಾಡ್ತೀರಾ, ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತೆಲ್ಲರೂ ನಿಮ್ಮ ಕಡೆ ಬುಧನೇ ಬೇಕು ನಿಮಗೆ.
ಬುಧ ವ್ಯಾಪಾರಕಾರಕನೂ ಹೌದು. ಸೊ ಅದರಿಂದ ಬಿಸ್ನೆಸ್ ಇತ್ಯಾದಿಗಳು ಮಾಡಬೇಕು ಅಂದ್ರೂ ಬುಧ ಚೆನ್ನಾಗಿರ್ಬೇಕಾಗತ್ತೆ. ಶುಕ್ರ ವ್ಯಾಪಾರಕಾರಕ, ಬಟ್ ಕೆಲವಿಷ್ಟು ವಿಚಾರದಲ್ಲಿ ಬುಧನು ನಿಮಗೆ ತುಂಬ ಚೆನ್ನಾಗಿ ಈ ಕ್ಯಾಲ್ಕುಲೇಟಿವ್ ಮೈಂಡ್ ಅಂತೀವಲ್ಲ ಅದನ್ನು ಕೊಡ್ತಕ್ಕಂಥವನು ಬುಧ ಗ್ರಹನೇ ಆಗಿರ್ತಾನೆ. ಸೊ ಅದರಿಂದ ಕನ್ಯಾ ರಾಶಿಯವರು ತುಂಬ ಕ್ಯಾಲ್ಕುಲೇಟೆಡ್ ಮೈಂಡೆಡ್ ಆಗಿರ್ತಾರೆ. ಇದು ಹಿಂಗೆ, ಇದು ಇಷ್ಟು ಆಗುತ್ತೆ, ಹಿಂಗೆ ಮಾಡೋಣ, ಇದು ಹಿಂಗೆ ಆಗುತ್ತೆ, ಇದು ಹಿಂಗೆ ಮಾಡೋಣ, ಇದಿಷ್ಟೇ ಆಗುತ್ತೆ ಅನ್ನೋ ಥರ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮೇಲೆ ಪ್ರತಿಯೊಂದನ್ನು ಬಿಸ್ನೆಸ್ ದೃಷ್ಟಿಯಿಂದನೇ ನೋಡ್ತೀರ ನೀವು. ಈಗ ನಾನು ನಿಮ್ಗೇನೋ ಒಂದು ಜ್ಯೋತಿಷ್ಯ ಹೇಳಿದ್ರೆ ಇದರಲ್ಲೂ ಒಂದು ಬಿಸ್ನೆಸ್ಸನ್ನು ಹುಡುಕ್ತಿರ್ತೀರ ನೀವು. ಬೇರೆಯವ್ರು ಯಾರೋ ನಿಮ್ಮ ಯಾರು ಅದರಲ್ಲಿ ಅವ್ರದ್ದೊಂದೇನೋ ಬಿಸ್ನೆಸ್ ಹುಡುಕ್ತಾ ಇರ್ತೀರ, ಅದರಲ್ಲಿ ಮತ್ತೊಂದೇನೋ ಒಂದು ವ್ಯಾಪಾರ. ಅಂದರೆ ಆ ಬುದ್ಧಿ, ಆ ಪ್ರತಿಯೊಂದರಲ್ಲೂ ವ್ಯಾಪಾರವನ್ನು ಹುಡುಕುವ ಒಂದು ಮನಸ್ಥಿತಿಯೂ ಸಹ ಬುಧನೇ ಕೊಟ್ಟಿರ್ತಾನೆ, ಆಯ್ತಲ್ವಾ. ಸೊ ಕ್ಯಾಲ್ಕುಲೇಟಿವ್ ಮೈಂಡ್ ಅಂತ ಹೇಳ್ಬೋದು ಅದನ್ನು. ಸೊ ಆಮೇಲೆ ನಿಮಗೆ ಈ ಚಂಚಲ ಬುದ್ಧಿಯನ್ನು ಬುಧನೇ ಕೊಟ್ಟಿರ್ಬಿಟ್ಟಿರ್ತಾನೆ. ಅದರಿಂದ ಬುಧನಿಂದಾಗಿ ಸ್ವಲ್ಪ ತುಂಬ ಜಾಸ್ತಿ ಚಂಚಲತೆ ಇರುತ್ತೆ. ಒಂದೇ ಕಡೆ ಫಿಕ್ಸ್ ಆಗಿರಲ್ಲ ಮೈಂಡ್. ನಿಮಗೆ ತುಂಬ ಹಲವಾರು ಆಪ್ಷನ್ಗಳನ್ನ ಇಟ್ಕೊಂಡ್ಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀರ ನೀವು. ಸೊ ಬುಧ ಗ್ರಹನ ಆರಾಧನೆ ನಿಮಗೆ ಬಹಳ ಇಂಪಾರ್ಟೆಂಟ್. ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮವನ್ನು ಓದೋದು, ಬುಧ ಗ್ರಹದ ಅಷ್ಟೋತ್ತರ ಓದೋದು, ಬುಧವಾರ ಒಂದು ಹೊತ್ತು ಉಪವಾಸ ಮಾಡೋದು, ಮನೆ ಹತ್ತಿರದಲ್ಲಿ, ಅದು ಏನು ಈ ಶುಗರು ಬಿ ಪಿ ಸಮಸ್ಯೆ ಇಲ್ದೋದು ನಾನು ಹೇಳ್ತಾ ಇರುವಂಥದ್ದು. ಪ್ರತಿ ಬುಧವಾರ ಮನೆ ಹತ್ತಿರದಲ್ಲಿರುವ ವಿಷ್ಣು ದೇವಸ್ಥಾನಗಳು, ಅಂದರೆ ರಾಮನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ರಂಗನಾಥ, ವೆಂಕಟೇಶ್ವರ, ನರಸಿಂಹ, ಯಾವುದಾದ್ರೂ ಪರವಾಗಿಲ್ಲ, ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದು. ಅಥವಾ ಏನು ವರ್ಷಕ್ಕೊಂದು ಸಲ ವಿಷ್ಣು ಕ್ಷೇತ್ರಗಳು, ಅಂದರೆ ಈಗ ತಿರುಪತಿ ಇರ್ಬೋದು, ಬುಧವಾರ ದಿವಸ ನಡ್ಕೊಂಡು ತಿರುಪತಿ ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬರೋದು, ಬುಧವಾರ ದಿವಸ ಮಾಡ್ಕೊಂಡು ಬರೋದು. ಯಾಕಂದರೆ ವೆಂಕಟೇಶ್ವರ ಅಂದರೆ ಶನಿವಾರ ಅಂದ್ಬಿಡ್ತಾರೆ, ನಿಮಗೆ ನಾನು ಪರ್ಟಿಕ್ಯುಲರ್ ಆಗಿ ಬುಧವಾರ ಹೇಳ್ತಾ ಇದ್ದೀನಿ. ಸೊ ಬುಧನ ಆರಾಧನೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು, ಆದ್ದರಿಂದ ಮಹಾವಿಷ್ಣುವಿನ ಆರಾಧನೆ. ಬುಧ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಬಹಳ ವಿಶೇಷ ಪ್ರಭಾವ ಬೀರ್ತಾ ಇರುತ್ತೆ. ಯಾಕಂದರೆ ಸಪ್ತಮದಲ್ಲಿ ನೀಚ ಸ್ಥಿತಿಯಲ್ಲಿದ್ದಾಗ ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಫ್ರೆಂಡ್ಶಿಪ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಟ್ರಾವೆಲಿಂಗ್ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ವಿದೇಶ ಪ್ರಯಾಣ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಏನಾದರೂ ಮಿಥುನ ರಾಶಿಯಲ್ಲಿದ್ದರೆ, ಬುಧ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಸೊ ಬುಧನ ಪ್ರಭಾವ ನಿಮ್ಮ ಜೀವನದ ಹಲವಾರು ವಿಚಾರಗಳಲ್ಲಿ. ಸೊ ನೀವು ಜಾತಕ ತೆಗೆದು ನೋಡಿದಾಗ ಬುಧ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಗೋಚಾರ ಫಲ ರೀತಿಯ ನಾನು ಪ್ರತಿ ತಿಂಗಳು ನಿಮಗೆ ಎಚ್ಚರಿಕೆ ಶುಭ ವಿಚಾರಗಳು ಬುಧನ ಒಂದು ಸಂಚಾರದ ಮೇಲೆ ಹೇಳ್ತಾ ಇರ್ತೇನೆ. ಇದರಿಂದ ನಿಮಗೆ ಏನು ಒಳ್ಳೆಯದಾಗ್ತಾ ಇರೋದು, ಸಿಂಪಲ್ ಆಗಿ ಬುಧನ ಆರಾಧನೆ ಮಾಡ್ಕೊಂಡ್ಬಿಟ್ರೆ ನಾನೀಗ ಆಗಲೇ ಹೇಳಿದಂತಹ ಇದರಲ್ಲಿ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ರಾಷ್ಟ್ರಾಧಿಪತಿಗೆ ಬುಧ ಅಂದಾಗ ನೀವು ಬಹಳ ಪ್ರಮುಖವಾಗಿ ನಿಮ್ಮ ಹತ್ರ ಒಂದು ಐಟಮ್ ಇಟ್ಕೊಳ್ಳೇಬೇಕು. ಅದು ಯಾವುದಪ್ಪ ಅಂದರೆ ಪಚ್ಚೆಯನ್ನು ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಇಟ್ಕೊಳ್ಳೋದ್ರಿಂದ, ಈಗೇನೆಂದರೆ ಇದನ್ನು ಉಂಗುರ ಮಾಡಿಸ್ಕೊಂಡು ಕಿರುಬೆಳ್ಳಲ್ಲಿ ಹಾಕ್ಕೊಳ್ಳೋವಂಥದ್ದು ಒಂದು ಇದು, ಅದು ಆಗಲೇಬೇಕು ಅಂತೇನಿಲ್ಲ. ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು. ನಿಮ್ಮ ಪರ್ಸಲ್ಲೋ, ನಿಮ್ಮ ಪಾಕೆಟಲ್ಲೋ, ನಿಮ್ಮ ಬ್ಯಾಗಲ್ಲೋ ನಿಮ್ಮ ಜೊತೆಗೆ ಪಚ್ಚೆ ಯಾವಾಗಲೂ ತೊಗೊಂಡು ಹೋಗ್ತಾ ಇರೋವಂಥದ್ದು. ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆಗೇ ಇರಬೇಕು ಪಚ್ಚೆ. ಅದು ನಿಮ್ಮ ಓವರಾಲ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಏನು, ಒಳ್ಳೆಯ ಪಚ್ಚೆಯನ್ನು ಅಭಿಮಂತ್ರಣೆ ಮಾಡಬೇಕು. ಎನರ್ಜೈಸ್ಡ್ ಎಮರಾಲ್ಡ್, ಒರಿಜಿನಲ್ ಪಚ್ಚೆಯನ್ನು ವಿಷ್ಣು ಸಂಬಂಧಿತ ಯಾಗಗಳೆಲ್ಲ ಅಭಿಮಂತ್ರಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ವಿಶೇಷವಾದ ಪರಿಹಾರ, ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ನಿಮ್ಮ ರಾಶ್ಯಾಧಿಪತಿಯಾದ ಪಚ್ಚೆಯನ್ನು, ಬುಧನ ರತ್ನ ಪಚ್ಚೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ, ಪ್ರತಿಯೊಬ್ಬರಿಗೂ ಸಹ. ಸೊ ಈ ಒಂದು ಪಚ್ಚೆಯನ್ನು ನಾವು ವಿಶೇಷವಾದಂತಹ ವಿಷ್ಣು ಸಂಬಂಧ ದೇವತಾರಾಧನೆಗಳಲ್ಲಿ, ನಾಗಾರಾಧನೆಗಳಲ್ಲಿ ಅಭಿಮಂತ್ರಣೆ ಮಾಡಿ ನಮಗೆ ಕಳಿಸ್ಕೊಡ್ತಿದ್ದೇವೆ. ಆ ವಿಶೇಷ ಪರಿಹಾರವನ್ನು ನಾನೀಗ ಹೇಳ್ತೇನೆ. ಇನ್ನೂ ಒಂದು ಹೇಳ್ತೇನೆ, ಒಂದು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಪ್ರತಿ ದಿವಸ ಆ ಮಂತ್ರವನ್ನು ಮಿನಿಮಮ್ 5 ಟೈಮ್ಸ್ ಕೇಳಿಸ್ಕೊಳ್ಳಿ ಸಾಕು. ಆ ಸ್ತೋತ್ರವನ್ನು ಕನ್ಯಾ ರಾಶಿಯವರ ಹಲವಾರು ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ, ಆಯಿತಾ. ಜಸ್ಟ್ ಕೇಳಿಸ್ಕೊಂಡ್ರೆ ಸಾಕು 5 ಬಾರಿ. ಸೊ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಆ ಪರಿಹಾರವನ್ನು ಮಾಡಿ ಬುಧನ ಆ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ ಕನ್ಯಾ ರಾಶಿಯವರು. ತುಂಬ ಇಂಪಾರ್ಟೆಂಟ್. ಬುಧ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು ಆಗಸ್ಟ್ 19ನೇ ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು
ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಬುಧ ಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೊಡುವ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರು ಶಾಂತಿ, ಶನಿ ಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿ ದಶೆ, ಶನಿ ಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲೆಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿ ಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರು ಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19ನೇ ತಾರೀಕು ಸೋಮವಾರದ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ನೀವು ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕಿದೆ ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರಣವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಯಾಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತೇವೆ, ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆಯವರೆಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯಿತಾ? ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು. ಓಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹವಾಮನಂ ವಿಷ್ಣುಂ ಸ್ಮರನ್ ಯಾತಿ ಪರಾಂ ಗತಿಂ. ಓಂ ವಾಸುದೇವಂ ವರಾಹಂಚ ಕಂಸಕೇಶಿ ನಿಷೂದನಂ ಪುರಾಣಪುರುಷಂ ಯಜ್ಞಪುರುಷಂ ಪ್ರಣತೋಸ್ಮ್ಯಹಂ. ಓಂ ಅನಾದಿನಿಧನಂ ದೇವಂ ಶಂಖಚಕ್ರಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ. ಓಂ ಯ ಇದಂ ಕೀರ್ತಯೇನ್ನಿತ್ಯಂ ಸ್ತೋತ್ರಾಣಾಮುತ್ತಮೋತ್ತಮಂ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ. ಹರಿ ಓಂ. ಓಂ ನಮಃ ಪುರುಷೋತ್ತಮಾಖ್ಯ ನಮಸ್ತೆ ವಿಶ್ವಭಾವನಾ ನಮಸ್ತೆಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ. ಓಂ ಯೇನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೈತತ್ ತಂ ಪ್ರಪನ್ನೋಸ್ಮಿ ಕೇಶವಂ. ಓಂ ಪರೇಶ ಪರಮಾನಂದ ಪರಾತ್ಪರಃ ಪ್ರಭುಃ ಚಿದ್ರೂಪಚಿತ್ಪರಿಜ್ಞೇಯಃ ಸತೆ ಕೃಷ್ಣಃ ಪ್ರಸೀದತು.
ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम् ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ ॐ नमः पुरुषोत्तमाख्या नमस्ते विश्वभावना नमस्तेऽस्तु ऋषिकेशा महापुरुषपूर्वजा ॐ येनेदमखिलं जातं यत्र सर्वं प्रतिष्ठितं लयमेष्यति यत्रैतत् तं प्रपन्नोऽस्मि केशवम् ॐ परेश परमानन्दपरात्परः प्रभुः चिद्रूपचित्परिज्ञेयः स ते कृष्णः प्रसीदतु ॐ कृष्णं कमलपत्राक्षं रामं रघुकुलोद्भवं नृसिंहवामनं विष्णुं स्मरन् याति परां गतिम् ॐ वासुदेवं वराहं च कंसकेशीनिषूदनं पुराणपुरुषं यज्ञपुरुषं प्रणतोऽस्म्यहम् ॐ अनादिनिधनं देवं शङ्खचक्रगदाधरं त्रिविक्रमं हलधरं प्रणतोऽस्मि सनातनम् ॐ य इदं कीर्तयेन्नित्यं स्तोत्राणामुत्तमोत्तमम् सर्वपापविनिर्मुक्तो विष्णुलोके महीयते हरिः ॐ